ಹಲೋ ಹಾಯ್ ವೆಲ್ಕಮ್ ಟು ಕವಿತ್ರಿ ದೇವಿ ಕನ್ನಡ ಲಾಕ್ಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಬನ್ನಿ, ಇವತ್ತು ಈ ಒಂದು ಕ್ರೀಮ್ ನಮ್ಮ ಮುಖಕ್ಕೆ ಹಚ್ಚೋದ್ರಿಂದ ನಮ್ಮ ಮುಖ ಎಷ್ಟು ಗ್ಲೋ ಆಗಿರುತ್ತೆ, ಆಮೇಲೆ ಎಂಥ ಕಪ್ಪು ಕಲೆ ಇದ್ದರೂ ಕೂಡ ಹೊರಟೋಗುತ್ತೆ, ಮಡವೆಗಳು ಅಷ್ಟೇ, ಆಮೇಲೆ ಜಿಡ್ಡಿನ ಅಂಶ ಇದ್ದರೂ ಕೂಡ ಅಷ್ಟೇ, ಆಮೇಲೆ ಬಂಗು ಕೂಡ ಇದ್ದರೂ ಕೂಡ ಈ ಒಂದು ಕ್ರೀಮ್ ಹಚ್ಚೋದ್ರಿಂದ ಖಂಡಿತ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ಈ ಒಂದು ಕ್ರೀಮ್ನ ನಾವು 1 ವಾರ ಅಥವಾ 2 ವಾರ ಹಚ್ಚಬೇಕು. 2 ವಾರ ಹಚ್ಚೋದ್ರಿಂದ ಆಮೇಲೆ 1 ವಾರದಲ್ಲೇ ನಿಮಗೆ ರಿಸಲ್ಟ್ ಏನು ಅಂತ ಗೊತ್ತಾಗುತ್ತೆ. ಇದನ್ನು ಕಂಟಿನ್ಯೂ ಆಗಿ ಕೂಡ ನೀವು ಯೂಸ್ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ, ನಿಮ್ಮ ಮುಖ ತುಂಬಾ ಚೆನ್ನಾಗಿರುತ್ತೆ. ಈ ಕ್ರೀಮ್ ಹೇಗೆ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೀನಿ. ಹೊಸಬ್ರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಬಾಕ್ಸಲ್ಲಿ ವೀಡಿಯೋ ಹೇಗಿದೆ ಅಂತ ಕೂಡ ತಿಳಿಸೋದನ್ನು ಮರಿಬೇಡಿ. ನೋಡಿ, ಇಲ್ಲಿ ನಾನು 1 ಸ್ಪೂನ್ನ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಅದರಷ್ಟೇ ಅಂದರೆ 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಮೊಸರು ಸಮ ಪ್ರಮಾಣದಲ್ಲಿ ಹಾಕಬೇಕು. ಆಮೇಲೆ ಗ್ಲೀಸರಿನ್ ಕೂಡ ತೊಗೊಂಡಿದ್ದೀನಿ, ಅದು ಒಂದು ಸ್ವಲ್ಪ ಹಾಕಿದರೆ ಸಾಕು. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಡಲೆ ಹಿಟ್ಟು ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು, ಜಿಡ್ಡಿನ ಅಂಶ ತೆಗೆಯುತ್ತೆ, ಆಮೇಲೆ ವೈಟ್ನೆಸ್ ಕೂಡ ಕೊಡುತ್ತೆ. ಮೊಸರು ಕೂಡ ಅಷ್ಟೇ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಈ ಒಂದು ಒಳ್ಳೆ ಕ್ರೀಮ್ ನಮ್ಮ ಮುಖಕ್ಕೆ ಹಚ್ಚೋದ್ರಿಂದ ಎಷ್ಟೆಲ್ಲ ಉಪಯುಕ್ತ ಇದೆ ಅಂತ ನಿಮಗೆ ಖಂಡಿತ ಈ ಕ್ರೀಮ್ ಬಳಸೋದ್ರಿಂದ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಒಂದು ಸ್ವಲ್ಪ ನಾನು ಜೇನುತುಪ್ಪನ ಹಾಕ್ತಾಯಿದ್ದೀನಿ. ಈ ಜೇನುತುಪ್ಪನೂ ಅಷ್ಟೇ ಸ್ಕಿನ್ನ ತುಂಬಾ ಗ್ಲೋ ಆಗಿ ಮಾಡುತ್ತೆ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಈ ಅರಿಶಿನ ಪುಡಿ ಹಾಕೋದ್ರಿಂದ ತುಂಬಾ ಮಡವೆಗಳು ಕೂಡ ಅಷ್ಟೇ ಕಲೆ ಇರುತ್ತಲ್ವ, ಅದು ಹೊರಟೋಗುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೋಡಿ, ಫಂಕ್ಷನ್ಗಳಿಗೆ ಹೋಗ್ತಾ ಇರ್ತೀರಾ, ಆಮೇಲೆ ಪಾರ್ಟಿ ಎಲ್ಲಾದರೂ ಹೋಗ್ತಾ ಇರ್ತೀರಲ್ವ ಹೊರಗಡೆ, ಆ ಟೈಮಲ್ಲಿ ಒಂದು 1/2 ಅವರ್ ಹಚ್ಕೊಂಡು ಮುಖನ ಕ್ಲೀನಾಗಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿನಲ್ಲಿ ತೊಳ್ಕೊಂಬಿಟ್ರೆ ಸಾಕು. ನಿಮ್ಮ ಮುಖ ಫೇಶಿಯಲ್ ಮಾಡಿದಷ್ಟೇ ತುಂಬಾ ಚೆನ್ನಾಗಿ ಗ್ಲೋ ಆಗಿ ಕೊಡುತ್ತೆ. ನೋಡಿ, ಇಲ್ಲಿ ಚೆನ್ನಾಗಿ ನಾನು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಜೇನುತುಪ್ಪ ಅಷ್ಟೇ ನಮ್ಮ ಸ್ಕಿನ್ನಿಗೆ ತುಂಬಾ ಗ್ಲೋ ಕೊಡುತ್ತೆ. ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಥರ ಚೆನ್ನಾಗಿ 2-3 ನಿಮಿಷ ಮಿಕ್ಸ್ ಮಾಡಲೇಬೇಕು. ನೀವು 1 ವಾರ ಯೂಸ್ ಮಾಡಿದರೆ ಸಾಕು, ನಿಮಗೆ ಗೊತ್ತಾಗುತ್ತೆ, ಒಂದು ಒಳ್ಳೆಯ ರಿಸಲ್ಟ್ ಬರುತ್ತೆ. ಇದನ್ನು ಕಂಟಿನ್ಯೂ ಹಚ್ಚೋದ್ರಿಂದ ಕೂಡ ತುಂಬಾ ಒಳ್ಳೆಯದು. ಇದು ದೊಡ್ಡವರು ಅಷ್ಟೇ ಅಲ್ಲ, ಮಕ್ಳಿಗೂ ಅಷ್ಟೇ ತುಂಬಾ ಒಳ್ಳೆಯದು. ನಾವು ಹೊರಗಡೆ ಆ ಕ್ರೀಮು ತಂದು ಹಚ್ಚೋದಕ್ಕಿಂತ ಈ ಒಂದು ಒಳ್ಳೆಯ ಮನೆಯಲ್ಲೇ ಮಾಡಿರೋಂಥ ಕ್ರೀಮ್ ಯೂಸ್ ಮಾಡೋದ್ರಿಂದ ಏನೂ ಸೈಡ್ ಎಫೆಕ್ಟ್ ಆಗೋಲ್ಲ. ಆಮೇಲೆ ನೋಡಿ, ಒಂದು ಸ್ವಲ್ಪ ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಅಷ್ಟೇ ಫೇಸಿಗೆ ಫಸ್ಟ್ ಹಾಕೋದಕ್ಕಿಂತ ಮೊದಲು ಈ ಥರ ಕೈಗೆ ಹಾಕ್ಕೊಂಡು ಒಂದು 1/2 ಅವರ್ ಬಿಟ್ಟು ನಿಮ್ಮ ಸ್ಕಿನ್ನಿಗೆ ಏನೂ ತೊಂದರೆ ಆಗಿಲ್ಲ ಅಂದಾಗ ಮಾತ್ರ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು 2-3 ನಿಮಿಷ ಕೈಗೂ ಅಷ್ಟೇ ಮುಖಕ್ಕೂ ಅಷ್ಟೇ ಅದೇ ಥರ ಮಸಾಜ್ ಮಾಡಬೇಕು. ಮಾಡಿಕೊಂಡು ಸ್ವಲ್ಪ ಹೇಳ್ತೀನಲ್ವ, ಉಗುರು ಬೆಚ್ಚಗಿರೋ ನೀರಿನಲ್ಲೇ ತೊಳ್ಕೊಳ್ಳಿ. ಯಾಕಂದರೆ ಇದರಲ್ಲಿ ಜೇನುತುಪ್ಪ ಇರೋದರಿಂದ ಬೇಗನೆ ಹೊರಟೋಗಲ್ಲ, ಅದಕ್ಕೋಸ್ಕರ. 1-2 ವಾರದಲ್ಲಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ಕೂಡ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ.